ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು 8ನೇ ತರಗತಿಯ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಫಸ್ಟ್ ಚಾಪ್ಟರ್ನ ಒಂದು ಮುಂದುವರಿದ ಭಾಗವನ್ನು ನೋಡ್ತಾ ಇದ್ದೀವಿ. ಆಫ್ಟರ್ ದಿಸ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ದ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರೊಟೆಕ್ಷನ್ ಫ್ರಾಮ್ ವೀಡ್ಸ್. ಭೂಜೋ ಆ್ಯಂಡ್ ಪೆಹಲಿ ವೆಂಟ್ ಟು ಅ ನಿಯರ್ ಬೈ ವೀಟ್ ಫೀಲ್ಡ್. ಭೂಜೋ ಮತ್ತು ಪೆಹಲಿ ಏನು ಮಾಡ್ತಾ ಇದ್ದಾರೆ, ಒಂದು ಗೋಧಿ ಬೆಳೆದಿರ್ತಕ್ಕಂಥ ಒಂದು ಜಮೀನಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಸಾ ದ್ಯಾಟ್ ದೇರ್ ವೇರ್ ಸಮ್ ಅದರ್ ಪ್ಲ್ಯಾಂಟ್ಸ್ ಇನ್ ದ ಫೀಲ್ಡ್. ಅವರಲ್ಲಿ ಏನು ನೋಡ್ತಾ ಇದ್ದಾರೆ, ಆ ಗೋಧಿಯ ಒಂದು ಬೆಳೆಯ ಜೊತೆಗೆ ಇನ್ನೂ ಕೆಲವೊಂದು ಪ್ಲ್ಯಾಂಟ್ಸ್ಗಳು ಅಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು, ಅಂದರೆ ಇನ್ನೂ ಕೆಲವೊಂದು ಬೇರೆ ರೀತಿಯ ಸಸ್ಯಗಳು ಅಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. And saw that there were some other plants in the field growing along with the wheat plants. Have the other plants been planted purposely? ಈ ಒಂದು ಸಸ್ಯಗಳನ್ನು, ಅಂದರೆ ಈ ಒಂದು ಬೇರೆ ರೀತಿಯ ಸಸ್ಯಗಳು ಏನು ಹೊಲದಲ್ಲಿ ಬೆಳೆದಿದೆಯೇ ಅದು ಒಂದು ಉದ್ದೇಶಪೂರ್ವಕವಾಗಿ ನೆಡಲಾಗಿದೆ ಏನು? ನೋಡಿ, ನೀವು ಗೋಧಿ ಬೆಳೆದಿದ್ದೀರಾ, ಅದು ಉದ್ದೇಶಪೂರ್ವಕವಾಗಿ ಬೆಳೆದಿದ್ದೀರಾ. ನೀವು ಗೋಧಿಯನ್ನು ಪಡಿಬೇಕು ಅಂತ ಒಂದು ಉದ್ದೇಶಪೂರ್ವಕವಾಗಿ ಬೆಳೆದಿದ್ದೀರಾ. ಅದೇ ರೀತಿಯಾಗಿ ಅದರ ಪಕ್ಕದಲ್ಲಿ ಏನೋ ಒಂದು ಸಸಿಗಳು ಬಂದಿದೆ, ಅದು ಕೂಡ ಉದ್ದೇಶಪೂರ್ವಕವಾಗಿ ಬೆಳೆದಿದೆ ಏನು ಅಂತಕ್ಕಂಥ ಒಂದು ವಿಚಾರವನ್ನು ಭೋಜೋ ಮಾಡ್ತಾ ಇದ್ದಾನೆ. ಇನ್ ಅ ಫೀಲ್ಡ್ ಮೆನಿ ಅದರ್ ಅನ್ಡಿಸೈರೇಬಲ್ ಪ್ಲ್ಯಾಂಟ್ಸ್ ಮೇ ಗ್ರೋ ನ್ಯಾಚುರಲಿ ಅಲಾಂಗ್ ವಿತ್ ದ ಕ್ರಾಪ್ಸ್. ಈ ಒಂದು ಜಮೀನುಗಳಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತವಾಗಿರ್ತಕ್ಕಂಥ, ಅಂದರೆ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ಸಸ್ಯಗಳು ತಾನಾಗಿ ಬೆಳೀತಾ ಇದೆ. ಹೌದಾ, ಅದು ತಾನಾಗೇ ಬೆಳೀತಾ ಇದೆ. ದೀಸ್ ಅನ್ಡಿಸೈರೇಬಲ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ವೀಡ್ಸ್. ಯಾವುದು ನಮಗೆ ಉಪಯೋಗಕ್ಕೆ ಬಾರೋದಿಲ್ವೋ ಅದನ್ನು ನಾವೇನಂತ ಕರಿತಾ ಇದ್ದೀವಿ, ಅನಪೇಕ್ಷಿತ ಅಥವಾ ಅನ್ಡಿಸೈರೇಬಲ್ ಅಂತ ಕರಿತಾ ಇದ್ದೀವಿ. ಅಂತಹ ಒಂದು ಬೆಳೆಗಳು ಏನು ಸಸ್ಯದ ಜೊತೆಗೆ ಬೆಳೀತಾ ಇದೆ, ಅವುಗಳನ್ನೇ ನಾವು ಏನಂತ ಕರಿತಾ ಇದ್ದೀವಿ, ವೀಡ್ಸ್ ಅಂತ ಕರಿತಾ ಇದ್ದೀವಿ. ಕನ್ನಡದಲ್ಲಿ ಕಳೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಏನಂತ ಹೇಳ್ತಾ ಇದ್ದಾರೆ, ಕಳೆಗಳು ಅಂತ ಅದನ್ನು ಕರೀತಾ ಇದ್ದಾರೆ. ದ ರಿಮೂವಲ್ ಆಫ್ ವೀಡ್ಸ್ ಈಸ್ ಕಾಲ್ಡ್ ವೀಡಿಂಗ್. ಈ ರೀತಿಯಾಗಿ ಬೆಳೆದಿರತಕ್ಕಂತಹ ಕಳೆಗಳನ್ನು ತೆಗೆದು ಹಾಕುವ ಒಂದು ಪದ್ಧತಿಗೆ ಏನಂತ ಕರಿತಾ ಇದ್ದೀವಿ, ಕಳೆ ಕೀಳುವಿಕೆ ಅಂತ ಕರಿತಾ ಇದ್ದೀವಿ. ಆ ಕಳೆ ಕೀಳದೆ ಹೋದರೆ ಅದು ಏನಾಗ್ತಾ ಇದೆ, ಇತರ ಸಸ್ಯಗಳಿಗೆ ಹಾಕಿರ್ತಕ್ಕಂತಹ ಒಂದು ಪೋಷಕಾಂಶಗಳನ್ನು, ಇತರ ಸಸ್ಯಗಳಿಗೆ ಬಿಟ್ಟಿರ್ತಕ್ಕಂಥ ಒಂದು ನೀರನ್ನು ಅದು ಏನು ಮಾಡ್ಕೊಳ್ತಾ ಇದೆ, ಬಳಸ್ಕೊಳ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಸಿನ್ಸ್ ವೀಡ್ಸ್ ಕಂಪ್ಲೀಟ್ ವಿತ್ ದ ಕ್ರಾಪ್ ಪ್ಲಾಂಟ್ಸ್ ಫಾರ್ ವಾಟರ್, ನ್ಯೂಟ್ರಿಯೆಂಟ್ಸ್, ಸ್ಪೇಸ್ ಆ್ಯಂಡ್ light. Thus they affect the growth of the crop. Some weeds interfere even a harvesting and may be poisonous for animals and the human beings. ಈ ಕಳೆಯನ್ನು ನಾವು ತೆಗೆಯದೇ ಹಾಗೆ ಉಳಿಸಿದ್ವಿ ಅಂದರೆ ಅದು ಏನಾಗ್ತಾ ಇದೆ, ನಮ್ಮ ಬೆಳೆಗಳ ಜೊತೆಗೆ ಅದು ಸ್ಪರ್ಧೆ ನಡೆಸ್ತಾ ಇದೆ. ಅಂದರೆ ನಮ್ಮ ಬೆಳೆಗಳಿಗಿಂತಲೂ ಹೆಚ್ಚಾಗಿ ಅದು ಬೆಳೀತಾ ಇದೆ. ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ನೀರು, ಪೋಷಕಾಂಶಗಳನ್ನು ಅದು ಪಡ್ಕೊಳ್ತಾ ಇದೆ. ನಮ್ಮ ಬೆಳೆಗಳಿಗೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳವನ್ನು ಅದು ಆಕ್ರಮಿಸ್ಕೊಳ್ತಾ ಇದೆ. ಅಂದರೆ ನಮ್ಮ ಬೆಳೆಗಳು ಸರಿಯಾಗಿ ಬೆಳೆಯದೇ ಹೋಗ್ಬೋದು. ಆಮೇಲೆ ಆ ಬೆಳೆ ಬೆಳಿಬೇಕಾದ್ರೆ ನಮಗೆ ಸಮರ್ಪಕವಾಗಿರ್ತಕ್ಕಂಥ ಒಂದು ಬೆಳಕು ಬೇಕು, ಸೂರ್ಯನ ಬಿಸಿಲು ಬೇಕು. ಆ ಒಂದು ಸ್ಥಾನವನ್ನು ಇದು ಪಡ್ಕೊಂಡು ನಮ್ಮ ಬೆಳೆ ಕಡಿಮೆ ಬೆಳೆಯುವುದಕ್ಕೆ ಅದು ಏನಾಗ್ತಾ ಇದೆ, ಪೂರಕ ಆಗ್ತಾ ಇದೆ. ಮತ್ತು ಇಂತಹ ಒಂದು ಬೆಳೀತಕ್ಕಂಥ ಬೆಳೆಗಳಲ್ಲಿ ಹಾನಿಯುಂಟು ಮಾಡ್ತಕ್ಕಂತಹ ಕೆಲವೊಂದು ಸಸ್ಯಗಳು ಕೂಡ ಇರ್ತಾ ಇದೆ. ಅಂದರೆ ಕೆಲವೊಂದು ಹಾನಿ ಉಂಟು ಮಾಡ್ತಕ್ಕಂತಹ ಕೆಲವೊಂದು ಕಳೆಗಳು ಕೂಡ ಇರ್ತಾ ಇದೆ. ಹಾಗಾಗಿ ಅವುಗಳು ಪ್ರಾಣಿಗಳು ಮತ್ತು ಮನುಷ್ಯರಿಗೆ ವಿಷಕಾರಿಯಾಗಿರಬಹುದು. ಅವುಗಳನ್ನು ನಾವೇನು ಮಾಡಬೇಕಾಗ್ತಾ ಇದೆ, ಈ ಒಂದು ಬೆಳೆಗಳಿಂದ ತೆಗೆದು ಹೊರ ಹಾಕಬೇಕಾಗ್ತಾ ಇದೆ. ಫಾರ್ಮರ್ಸ್ ಅಡಾಪ್ಟ್ಸ್ ಮೆನಿ ವೇಸ್ ಟು ರಿಮೂವ್ ವೀಡ್ಸ್ ಆ್ಯಂಡ್ ಕಂಟ್ರೋಲ್ ದೇರ್ ಗ್ರೌತ್. ರೈತರು ಏನು ಮಾಡ್ತಾ ಇದ್ದಾರೆ, ಈ ಬೆಳೆದಿರ್ತಕ್ಕಂತಹ ಕಳೆಗಳನ್ನು ತೆಗೆಯೋದಕ್ಕಾಗಲಿ ಅಥವಾ ಅವುಗಳನ್ನು ನಿಯಂತ್ರಿಸೋದಕ್ಕಾಗಲಿ ರೈತರು ಹಲವಾರು ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಸೋವಿಂಗ್ ಆಫ್ ಕ್ರಾಪ್ಸ್ ಹೆಲ್ಪ್ಸ್ ಇನ್ ಅಪ್ರೂಟಿಂಗ್ ಆ್ಯಂಡ್ ಕಿಲ್ಲಿಂಗ್ ಆಫ್ ವೀಡ್ಸ್.
ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ, ಅಂದರೆ ಬೆಳೆಗಳನ್ನು ಬಿತ್ತೋದಕ್ಕಿಂತ ಮುಂಚಿತವಾಗಿ ನಾವು ಆ ಒಂದು ಹೊಲದಲ್ಲಿ ಏನು ಮಾಡಿದ್ವಿ, ಉಳುಮೆಯನ್ನು ಮಾಡಿದ್ವಿ, ಸೋವಿಂಗನ್ನು ಮಾಡಿದ್ವಿ. ಆ ಸೋವಿಂಗ್ ಮಾಡೋದ್ರಿಂದ ಏನಾಗ್ತಾ ಅಲ್ಲಿ ಬೇರೂರಿರ್ತಕ್ಕಂತಹ ಕೆಲವೊಂದು ಕಳೆ ಬರ್ತಕ್ಕಂತಹ ಸಸ್ಯಗಳು ರಿಮೂವ್ ಆಗ್ತಾ ಇದೆ. ಅಂದರೆ ಮೊದಲನೇ ಮೆಥಡ್ ಏನು ಮಾಡ್ತಾ ಇದ್ದಾರೆ, ಬಿತ್ತನೆಗಿಂತ ಮುಂಚಿತವಾಗಿ ಈ ನಾವೇನು ಸೋವಿಂಗ್ ಮಾಡ್ತಾ ಇದ್ದೀವಿ, ಉಳುಮೆ ಮಾಡ್ತಾ ಇದ್ದೀವಿ, ಅದು ಒಂದು ಮೊದಲನೇ ಹಂತ. ಈ ಕಳೆಗಳನ್ನು ಬುಡಮೇಲಾಗಿಸಿ ನಾಶಪಡಿಸ್ತಕ್ಕಂಥದ್ದು. ವಿಚ್ ಮೇ ದೆನ್ ಡ್ರೈ ಅಪ್ ಆ್ಯಂಡ್ ಗೆಟ್ ಮಿಕ್ಸ್ಡ್ ವಿತ್ ದ ಸಾಯಿಲ್. ಯಾವಾಗ ನಾವು ಉಳುಮೆ ಮಾಡ್ತಾ ಇದ್ದೀವಿ ಅದು ಬುಡಮೇಲಾಗಿ ನಾಶವನ್ನು ಹೊಂದಿ ಅದು ಮಣ್ಣಿನ ಜೊತೆಗೆ ಬೆರೆತ್ಕೊಂಡು ಬಿಡ್ತಾ ಇದೆ. ಕಳೆಗಳೇನಾಗ್ತಾ ಇದೆ, ಮಣ್ಣಿನ ಜೊತೆಗೆ ಬೆರೆತ್ಕೊಂಡು ಅದು ಕೂಡ ಮಣ್ಣಾಗಿ ಹೋಗ್ತಾ ಇದೆ. ಹೌದಾ, ಇದನ್ನು ನಾವು ನೋಡ್ತಾ ಇದ್ದೀವಿ. ದ ಬೆಸ್ಟ್ ಟೈಮ್ ಫಾರ್ ದ ರಿಮೂವಲ್ ಆಫ್ ವೀಡ್ಸ್ ಈಸ್ ಬಿಫೋರ್ ದೆ ಪ್ರೊಡ್ಯೂಸ್ ಫ್ಲವರ್ ಆ್ಯಂಡ್ ಸೀಡ್ಸ್. ಇಷ್ಟೆಲ್ಲ ಉಳುಮೆ ಮಾಡಿದ ಮೇಲೂ ಕೂಡ ಏನಾಗ್ತಾ ಇದೆ, ಸ್ವಲ್ಪ ಪ್ರಮಾಣದ ಕಳೆಗಳು ನಮ್ಮ ಜಮೀನಿನಲ್ಲಿ ಬೆಳೀತಾ ಇದೆ. ಹಾಗಾದರೆ ಆ ಕಳೆಗಳನ್ನು, ಆ ರೀತಿ ಬೆಳೆದಿರ್ತಕ್ಕಂತಹ ಕಳೆಗಳನ್ನು ನಾವು ಯಾವಾಗ ತೆಗಿಬೇಕು? ಹೌದಾ, ಅದಕ್ಕೆ ಒಂದು ನಿರ್ದಿಷ್ಟವಾದ ಸಮಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವಾಗ ಆ ಒಂದು ಕಳೆಗಳಿಗೆ ಹೂ ಬಿಡ್ತಾ ಇದೆಯೋ, ಹೂ ಬಿಟ್ಟು ಅದು ಬೀಜ ಆಗ್ತಾ ಇದೆಯೋ, ಆ ಬೀಜ ಮತ್ತೆ ನೆಲದಲ್ಲಿ ಹೋಗಿಬಿಡ್ತು, ಮಣ್ಣಿಗೆ ಸೇರಿಬಿಡ್ತು ಅಂದರೆ ಅದು ಮತ್ತಷ್ಟು ಹೆಚ್ಚಿನ ಕಳೆಯನ್ನು ಬೆಳೆಯೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಯಾವಾಗ ಆ ಒಂದು ಕಳೆ ಬೆಳೀತಾ ಇದೆ ಅದು ಹೂ ಬಿಡೋದಕ್ಕಿಂತ ಮುಂಚಿತವಾಗಿಯೇ ಆ ಕಳೆಯನ್ನು, ಹೂ ಮತ್ತು ಬೀಜ ಬಿಡೋದಕ್ಕಿಂತ ಮುಂಚಿತವಾಗಿಯೇ ಆ ಕಳೆಯನ್ನು ನಾವು ಕಿತ್ತು ಒಗಾಸಬೇಕಾಗ್ತಾ ಇದೆ. ಹೌದಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ದ ಬೆಸ್ಟ್ ಟೈಮ್ ಫಾರ್ ದ ರಿಮೂವಲ್ ಆಫ್ ವೀಡ್ಸ್ ಈಸ್ ಬಿಫೋರ್ ದಿ ಪ್ರೊಡ್ಯೂಸ್ ಫ್ಲವರ್ ಆ್ಯಂಡ್ ದ ಸೀಡ್ಸ್. ದ ಮ್ಯಾನ್ಯುವಲ್ ರಿಮೂವಲ್ ಇನ್ಕ್ಲೂಡ್ಸ್ ಫಿಸಿಕಲ್ ರಿಮೂವಲ್ ಆಫ್ ವೀಡ್ಸ್ ಬೈ ಅಪ್ರೂಟಿಂಗ್ ಆರ್ ಕಟ್ಟಿಂಗ್ ದೆಮ್ ಕ್ಲೋಸ್ ಟು ದ ಗ್ರೌಂಡ್ ಫ್ರಮ್ ಟೈಮ್ ಟು ಟೈಮ್. ದಿಸ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಅ ಖುರ್ಪಿ. ಅ ಸೀಡ್ ಡ್ರಿಲ್ ಆಲ್ಸೋ ಯೂಸ್ ಟು ಅಪ್ರೂಟ್ ವೀಡ್ಸ್. ಈ ರೀತಿಯಾಗಿ ಅಲ್ಲಿ ಕಾಲಕ್ಕೆ ಬೆಳೆದಿರ್ತಕ್ಕಂತಹ ಕಳೆಗಳನ್ನು ಬುಡಸಹಿತವಾಗಿ ಕಿತ್ತಾಕೋದಕ್ಕಾಗಲಿ ಅಥವಾ ನೆಲಕ್ಕೆ ಸಮನಾಗಿ ಅವುಗಳನ್ನು ಕತ್ತರಿಸೋದಕ್ಕೆ ನಮ್ಮ ಕೈಯಿಂದಲೇ ಆ ಕಳೆಗಳನ್ನು ನಿವಾರಿಸ್ತಕ್ಕಂಥ ಒಂದು ವಿಧಾನವನ್ನು ಬಳಸ್ತಾ ಇದ್ದೀವಿ. ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸೋದಕ್ಕೋಸ್ಕರವಾಗಿ ನಾವು ಕುರುಪಿ ಅಥವಾ ಕುರ್ಚಿಗೆ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಹೌದಾ, ಈ ರೀತಿಯಾಗಿ ಒಂದು ಸಣ್ಣ ಕತ್ತಿಗಳಂತಿರ್ತಕ್ಕಂತಹ ಒಂದು ಕುರ್ಚಿಗಳನ್ನು ಕೂಡ ಈ ಒಂದು ಕಳೆ ಕಿತ್ತೋದಕ್ಕೆ ನಾವು ಬಳಸ್ತಾ ಇದ್ದೀವಿ. ಅದರಿಂದ ಅವುಗಳನ್ನು ಬುಡ ಸಹಿತವಾಗಿ ಕಿತ್ತು ಹಾಕೋದಕ್ಕೆ ಯಾಂತ್ರಿಕ ಕೂರಿಗೆಗಳನ್ನು ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ವೀಡ್ಸ್ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ಯೂಸಿಂಗ್ ಸರ್ಟಿನ್ ಕೆಮಿಕಲ್ಸ್ ಕಾಲ್ಡ್ ವೀಡಿಸೈಡ್ಸ್. ಈ ವೀಡ್ಸ್ಗಳು ಏನಿದೆ, ಈ ಕಳೆಗಳು ಏನು ಬೆಳೀತಾ ಇದೆ, ಆ ಕಳೆಗಳನ್ನು ನಾವು ಕೆಲವೊಂದು ರಾಸಾಯನಿಕಗಳನ್ನು ಸಿಂಪಡಿಸುವುದರ ಮುಖಾಂತರವಾಗಿಯೂ ಕೂಡ ಅವುಗಳನ್ನು ನಿಯಂತ್ರಣದಲ್ಲಿ ತರಬಹುದು. ಉದಾಹರಣೆಗೆ ಯಾವ್ದು ಹೇಳ್ತಾ ಇದ್ದಾರೆ, ಲೈಕ್ 2.4D ಅಂತಕ್ಕಂಥ ಒಂದು ರಾಸಾಯನಿಕ ಸಿಂಪಡಣೆ ಮುಖಾಂತರವಾಗಿ ಈ ಕಳೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ದೀಸ್ ಆರ್ ಸ್ಪ್ರೇಡ್ ಇನ್ ದ ಫೀಲ್ಡ್ಸ್ ಟು ಕಿಲ್ ದ ವೀಡ್ಸ್. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು ನಮ್ಮ ಜಮೀನಿನಲ್ಲಿ ಸಿಂಪಡಿಸುವುದರ ಮುಖಾಂತರವಾಗಿ ಈ ಕಳೆ ಬರದಂತೆ ನಾವು ನೋಡ್ಕೊಳ್ತಾ ಇದ್ದೀವಿ. ದೇ ಡು ನಾಟ್ ಡ್ಯಾಮೇಜ್ ದ ಕ್ರಾಪ್. ದ ವೀಡಿಸೈಡ್ಸ್ ಆರ್ ಡೈಲ್ಯೂಟೆಡ್ ವಿತ್ ವಾಟರ್ ಟು ದ ಎಕ್ಸ್ಟೆಂಟ್ ರಿಕ್ವೈರ್ ಆ್ಯಂಡ್ ಸ್ಪ್ರೇಡ್ ಇನ್ ದ ಫೀಲ್ಡ್ಸ್ ವಿತ್ ಅ ಸ್ಪ್ರೇಯರ್. ಈ ಒಂದು ಕಳೆನಾಶಕ ರಾಸಾಯನಿಕ ವಸ್ತುಗಳ ಒಂದು ಸಿಂಪಡಣೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಅದು ನಮ್ಮ ಜಮೀನಿನಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಿಂಪಡಣೆ ಅಂದರೆ ಕಳೆಗಳನ್ನು ನಾಶ ಮಾಡ್ತಕ್ಕಂಥ ಸಿಂಪಡಣೆ ಹಾಕೋದ್ರಿಂದ ನಮ್ಮ ಬೆಳೆಗೆ ನಾಶ ಆಗಬಹುದೇನೋ? ಇಲ್ಲ, ಅವು ನಮ್ಮ ಬೆಳೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಾನಿಯನ್ನು ಉಂಟು ಮಾಡೋದಿಲ್ಲ. ಕಳೆನಾಶಕಗಳು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಅವುಗಳಲ್ಲಿ ಬೆರೆಸಿ ಆಮೇಲೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಜಮೀನಿನಲ್ಲಿ ಈ ಒಂದು ಸ್ಪ್ರೇ ಮಷಿನ್ಸ್ಗಳ ಮುಖಾಂತರವಾಗಿ ಅವುಗಳನ್ನು ನಮ್ಮ ಜಮೀನಿನಲ್ಲಿ ಸಿಂಪಡಿಸಲಾಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಲಾಗ್ತಾ ಇದೆ. ಚಿತ್ರದಲ್ಲಿ ಒಬ್ಬ ರೈತರು ಕೂಡ ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂತಹ ಒಂದು ಕಳೆಗಳಿಗೆ ಆ ಒಂದು ರಾಸಾಯನಿಕ ವಸ್ತುವನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ. ನಮಗೀಗಾಗಲೇ ಗೊತ್ತಾಗಿದೆ, ಇಂತಹ ಒಂದು ಕಳೆ ನಿವಾರಕವಾಗಿರ್ತಕ್ಕಂತಹ ರಾಸಾಯನಿಕಗಳು ನಮ್ಮ ಬೆಳೆಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡೋದಿಲ್ಲ. ಯಾವುದೇ ರೀತಿಯ ಹಾನಿಯನ್ನು ಅದು ಮಾಡೋದಿಲ್ಲ. ಓಕೆ, ಬೋಜು ಮತ್ತೆ ವಿಚಾರ ಮಾಡ್ತಾ ಇದ್ದಾನೆ. ಡು ವಿಡಿಸೈಡ್ಸ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದ ಪರ್ಸನ್ಸ್ ಹ್ಯಾಂಡ್ಲಿಂಗ್ ದ ವಿಡಿಸೈಡ್ ಸ್ಪ್ರೇಯರ್? ಈ ಒಂದು ಕಳೆನಾಶಕ
ಸಿಂಪಡಣೆಗಳೇನಿದೆ, ವೀಡಿಸೈಡ್ಸ್ಗಳೇನಿದೆ, ಇವುಗಳನ್ನು ಆ ಒಬ್ಬ ವ್ಯಕ್ತಿ ತನ್ನ ಕೈಯಿಂದ ಹಿಡಿದು ಅವುಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಒಂದು ವ್ಯಕ್ತಿಯ ಮೇಲೆ ಈ ಒಂದು ರಾಸಾಯನಿಕಗಳು ಯಾವುದೇ ಒಂದು ರೀತಿಯ ಪರಿಣಾಮವನ್ನು ಮಾಡಬಹುದೇನು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಬೋಜೋ ಮಾಡ್ತಾ ಇದ್ದಾನೆ. ಅದು ಚೆನ್ನಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಯಾಕಂತಂದರೆ ಅಲ್ಲಿ ಆ ಒಂದು ವ್ಯಕ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹಾನಿ ಮಾಡ್ತಾ ಇದ್ದರೆ ಅದು ಮತ್ತಷ್ಟು ಏನಾಗ್ತಾ ಇದೆ, ಡೇಂಜರಸ್ ಆಗಿರ್ತಾ ಇದೆ. ಓಕೆ, ನೋಡೋಣ. As already mentioned, the weedicides are sprayed during the vegetative growth of weed before flowering and seed formation. Spraying of weedicides may affect the health of the farmer, so they should use these chemicals very carefully. They should cover their nose and mouth with a piece of cloth during spraying of these chemicals. ಹೌದಲ್ಲ, ಭೋಜೋ ಸರಿಯಾಗಿಯೇ ಥಿಂಕ್ ಮಾಡ್ತಾ ಇದ್ದ. ಭೋಜೋ ಏನು ಮಾಡ್ತಾ ಇದ್ದ, ಸರಿಯಾಗಿಯೇ ಥಿಂಕ್ ಮಾಡ್ತಾ ಇದ್ದ. ಯಾಕಂದರೆ ಯಾವಾಗ ಒಬ್ಬ ವ್ಯಕ್ತಿ ಹೊಲಗಳಲ್ಲಿ ಆ ಒಂದು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾ ಇದ್ದಾನೆ ಅಂತಂದರೆ, ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಆ ಒಂದು ವ್ಯಕ್ತಿಗೆ ಹಾನಿ ಆಗಬಹುದು. ಯಾಕಂದರೆ ಅದು ಮೊದಲೇ ಕೆಮಿಕಲ್ ಇರ್ತಾ ಇದೆ. ಕೆಮಿಕಲ್ ಇರ್ತಾ ಇದೆ ಅಂದಾಗ ಅಲ್ಲಿ ಹಾನಿ ಇರ್ತಾ ಇದೆ. ಹಾಗಾಗಿ ಆ ಸಿಂಪಡಣೆ ಮಾಡ್ತಕ್ಕಂತಹ ಒಂದು ಸಮಯದಲ್ಲಿ ಆ ಒಂದು ಸಿಂಪಡಣೆ ಮಾಡ್ತಕ್ಕಂಥ ವ್ಯಕ್ತಿ ಏನು ಮಾಡಬೇಕಾಗ್ತಾ ಇದೆ, ತನ್ನ ಒಂದು ಮೂಗು ಮತ್ತು ಬಾಯಿಗಳಿಗೆ ಒಂದು ಬಟ್ಟೆಯಿಂದ ಮಾಸ್ಕನ್ನು ಧರಿಸಬೇಕಾಗ್ತಾ ಇದೆ. ಸಾಮಾನ್ಯವಾಗಿ ಅವನು ಸಿಂಪಡಣೆ ಮಾಡ್ತಕ್ಕಂತಹ ಒಂದು ಕೆಮಿಕಲ್ಲು ಅವನ ದೇಹದೊಳಗೆ ಹೋಗದಂತೆ ಆ ಒಂದು ಸಾಮಾನ್ಯವಾಗಿ ಬಟ್ಟೆಯಿಂದ ಅದನ್ನು ಮುಖವನ್ನು ಕವರ್ ಮಾಡಿಕೊಳ್ಬೇಕು. ಮುಖ ಅಂದರೆ ಮೂಗು ಮತ್ತು ಬಾಯಿಯನ್ನು ಕವರ್ ಮಾಡಿಕೊಳ್ಬೇಕು. ಆಮೇಲೂ ಕೂಡ ನೀವು ಸಿಂಪಡಣೆ ಮಾಡಿದ ಮೇಲೆ ನಿಮ್ಮ ಕೈಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಯಾಕಂದರೆ ಅದು ಆಹಾರದಲ್ಲಿ ಬೆರೆತು ಅಥವಾ ನೀವು ಯಾವುದೋ ತಿಂತಕ್ಕಂಥ ಪದಾರ್ಥದಲ್ಲಿ ಬೆರೆತು ಹೊಟ್ಟೆಯೊಳಗೆ ಹೋಯಿತು ಅಂತಂದರೆ ಅದು ಮತ್ತೆ ನಿಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ರೈತರಿಗೆ ನೀವು ತಿಳಿಯಪಡಿಸಬೇಕು. ಯಾವಾಗಾದರೂ ಅವರು ಈ ಒಂದು ರೀತಿಯ ಕೆಮಿಕಲ್ಸ್ಗಳನ್ನು ಸಿಂಪಡಣೆ ಮಾಡಿದಾಗ ಡಿಟರ್ಜೆಂಟ್ಸ್ನಿಂದ ಚೆನ್ನಾಗಿ ಕೈಗಳನ್ನು ತೊಳಿಬೇಕು, ಡೆಟಾಲ್ಸ್ನಿಂದ ಚೆನ್ನಾಗಿ ಕೈಗಳನ್ನು ತೊಳಿಬೇಕು ಅಂತ ತಾವು ಕೂಡ ಅವರಿಗೆ ಗೈಡೆನ್ಸನ್ನು ಕೊಡ್ತಾಯಿರಿ. ಹಾರ್ವೆಸ್ಟಿಂಗ್ ನಂತರದಲ್ಲಿ ಬರ್ತಕ್ಕಂಥದ್ದು ಕೊಯ್ಯುವಿಕೆ. ಬೆಳೆ ಬೆಳೆದ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸ ಅಂತಂದರೆ ಈ ಒಂದು ಕೊಯ್ಲು ಅಂತ ಹೇಳ್ತಾ ಇದ್ದೀವಿ. ಹಾರ್ವೆಸ್ಟಿಂಗ್ ಆಫ್ ಕ್ರಾಪ್ ಈಸ್ ಆನ್ ಇಂಪಾರ್ಟೆಂಟ್ ಟಾಸ್ಕ್. ಈ ಒಂದು ಬೆಳೆಯ ಕೊಯ್ಲು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಉಪಯುಕ್ತವಾದ ಕೆಲಸ ಇದೆ, ಒಂದು ಪ್ರಮುಖವಾಗಿರ್ತಕ್ಕಂತಹ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ದ ಕಟಿಂಗ್ ಆಫ್ ಕ್ರಾಪ್ ಆಫ್ಟರ್ ಇಟ್ ಈಸ್ ಮ್ಯಾಚೂರ್ ಈಸ್ ಕಾಲ್ಡ್ ಆಸ್ ದ ಹಾರ್ವೆಸ್ಟಿಂಗ್. ನಾವು ಈ ಒಂದು ಕೊಯ್ಲು ಅಥವಾ ಹಾರ್ವೆಸ್ಟಿಂಗ್ ಅಂತ ಯಾವುದಕ್ಕೆ ಕರಿತಾ ಇದ್ದೀವಿ ಅಂದರೆ, ಬೆಳೆ ಒಂದು ಪಕ್ವವಾಗಿರ್ತಕ್ಕಂಥ ಒಂದು ಹಂತವನ್ನು ತಲುಪಿದ ಮೇಲೆ ಆ ಬೆಳೆಯನ್ನು ನಾವು ಕತ್ತರಿಸಬೇಕಾಗ್ತಾ ಇದೆ. ಈ ಒಂದು ಕತ್ತರಿಸ್ತಕ್ಕಂತಹ ಅಂದರೆ ಬೆಳೆ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವಂಥ ಒಂದು ವಿಧಾನಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಹಾರ್ವೆಸ್ಟಿಂಗ್ ಆಫ್ ಕ್ರಾಪ್ ಅಂತ ಕರಿತಾ ಇದ್ದೀವಿ. ಕನ್ನಡದಲ್ಲಿ ಕೊಯ್ಯುವಿಕೆ, ರಾಶಿ ಮಾಡುವುದು ಅಂತ ಹೇಳಿ ಕೂಡ ಕರಿತಾ ಇದ್ದಾರೆ. ಹೌದಾ, ನಾವು ಆಡು ಭಾಷೆಯಲ್ಲಿ ರಾಶಿ ಮಾಡುವುದು ಅಥವಾ ಕೊಯ್ಲು ಅಂತ ಕರಿತಾ ಇದ್ದೀವಿ. ನಾವು ನೋಡ್ಬೋದು, ಇನ್ ಹಾರ್ವೆಸ್ಟಿಂಗ್ ಕ್ರಾಪ್ಸ್ ಆರ್ ಪುಲ್ಡ್ ಔಟ್ ಆರ್ ಕಟ್ ಕ್ಲೋಸ್ ಟು ದ ಗ್ರೌಂಡ್. ಇಟ್ ಯೂಸ್ವಲಿ ಟೇಕ್ಸ್ 3 to 4 months ಫಾರ್ ಸೀರಿಯಲ್ಸ್ ಕ್ರಾಪ್ ಟು ಮ್ಯಾಚೂರ್. ಹೌದಲ್ಲ, ನಾವು ಏನನ್ನು ನೋಡ್ತಾ ಇದ್ದೀವಿ, ಈ ಒಂದು ಬೆಳೆಗಳ ಹಾರ್ವೆಸ್ಟಿಂಗ್ನಲ್ಲಿ ನಾವೇನನ್ನು ನೋಡ್ತಾ ಇದ್ದೀವಿ, ಸಸ್ಯಗಳನ್ನು ಬುಡ ಸಹಿತ ಕೀಳ್ತಾ ಇದ್ದಾರೆ. ಕೆಲವೊಂದು ಸಸ್ಯಗಳನ್ನು ಬುಡ ಸಹಿತ ಕೀಳ್ತಾ ಇದ್ದಾರೆ ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸ್ತಾ ಇದ್ದಾರೆ. ಜಮೀನಿಗೆ ಸಮೀಪದಲ್ಲಿ ಅವುಗಳನ್ನು ಕತ್ತರಿಸ್ತಾ ಇದ್ದಾರೆ. ನಾವು ಏಕದಳ ಧಾನ್ಯಗಳನ್ನು ಪಕ್ವವಾಗಲು ಅಥವಾ ಕಂಪ್ಲೀಟಾಗಿ ಮ್ಯಾಚೂರ್ ಆಗ್ತಕ್ಕಂಥ ಒಂದು ಸ್ಟೇಟನ್ನು ನೋಡಿದರೆ 3 ರಿಂದ 4 ತಿಂಗಳುಗಳು ತೆಗೆದುಕೊಳ್ತಾ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾರ್ವೆಸ್ಟಿಂಗ್ ಇನ್ ಅವರ್ ಕಂಟ್ರಿ ಈಸ್ ಐದರ್ ಡನ್ ಮ್ಯಾನ್ಯುವಲಿ ಬೈ ಸಿಕಲ್ಸ್ ಆರ್ ಬೈ ಅ ಮಷಿನ್ ಕಾಲ್ಡ್ ಹಾರ್ವೆಸ್ಟರ್. ನಮ್ಮ ಒಂದು ದೇಶದಲ್ಲಿ ಈ ಒಂದು ಹಾರ್ವೆಸ್ಟಿಂಗನ್ನು ಸಾಮಾನ್ಯವಾಗಿ ಕೈಗಳಿಂದ ಅಥವಾ ಕುಡುಗೋಲುಗಳನ್ನು ಬಳಸಿ ಮಾಡ್ತಾ ಇದ್ದಾರೆ. ಹಾಗೆಯೇ ಹಾರ್ವೆಸ್ಟರ್ ಎನ್ನುವಂಥ ಒಂದು ಯಂತ್ರವನ್ನು ಬಳಸಿ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ರಾಶಿ ಮಾಡ್ತಕ್ಕಂಥ ಒಂದು ಮಷೀನ್ ಅಂತ ಕರಿತಾ ಇದ್ದಾರೆ. ಜನರಲ್ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ರಾಶಿ ಮಷೀನ್ ಅಂತ ಏನು ಕರಿತಾ ಇದ್ದೀವಿ, ಅದನ್ನು ಹಾರ್ವೆಸ್ಟರ್ ಅಂತ ಒಂದು ಶುದ್ಧ ಇಂಗ್ಲೀಷ್ನಲ್ಲಿ ನಾವು ಹೇಳ್ತಾ ಇದ್ದೀವಿ. ಆರ್ ಬೈ ಎ ಮಷೀನ್ called harvester.
In the harvested crop, the grain seeds need to be separated from the chaff. Separated from the chaff. This process is called as threshing. ಏನಂತ ಕರಿತಾ ಇದ್ವಿ? ಥ್ರೆಶಿಂಗ್ ಅಂತ ಕರಿತಾ ಇದ್ದೀವಿ. ಏನನ್ನು ಥ್ರೆಶಿಂಗ್ ಅಂತ ಕರಿತಾ ಇದ್ದೀವಿ? ಯಾವಾಗ ನಾವು ಆ ಒಂದು ಬೆಳೆಗಳನ್ನು ಕೊಯ್ದ ಮೇಲೆ ನಂತರದಲ್ಲಿ ಅದರಲ್ಲಿ ಇರ್ತಕ್ಕಂತಹ ಎಲೆ ಕಡ್ಡಿ ಕಾಳುಗಳನ್ನು ನಾವು ಈ ಒಂದು ದವಸ ಧಾನ್ಯಗಳಿಂದ ಬೇರ್ಪಡಿಸ್ಬೇಕಾಗ್ತಾ ಇದೆ. ಈ ಒಂದು ಬೇರ್ಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾ ಇದ್ದೀವಿ? ಥ್ರೆಶಿಂಗ್ ಅಂತ ಕರೀತಾ ಇದ್ದೀವಿ. ಅದಕ್ಕೆ ಥ್ರೆಶಿಂಗ್ ಅಂತ ಕರೀತಾ ಇದ್ದೀವಿ. ಅದಕ್ಕೆ ಕನ್ನಡದಲ್ಲಿ ಒಕ್ಕಣೆ ಅಂತ ಹೇಳಲಾಗ್ತಾ ಇದೆ. ಏನಂತ ಹೇಳ್ತಾ ಇದ್ದಾರೆ? ಒಕ್ಕಣೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಕ್ಯಾರಿಡ್ ಔಟ್ ವಿತ್ ದ ಹೆಲ್ಪ್ ಆಫ್ ಅ ಮಷೀನ್ ಕಾಲ್ಡ್ ಕಂಬೈನ್, ವಿಚ್ ಈಸ್ ಇನ್ ಫ್ಯಾಕ್ಟ್ ದ ಹಾರ್ವೆಸ್ಟರ್ ಆ್ಯಸ್ ವೆಲ್ ಆ್ಯಸ್ ದ ಥ್ರೆಷರ್. ಇದು ಈ ಒಂದು ನಾವು ರಾಶಿ ಮಷೀನ್ ಒಳಗಡೆನೆ ಇದು ಒಂದು ಕೂಡ ಒಳಗೊಂಡಿರ್ತಕ್ಕ ಇದೆ. ಈ ಒಂದು ಜೋಡಣೆಯನ್ನು ಹೊಂದಿರ್ತಾ ಇದೆ. ಇದು ಥ್ರೆಷರ್ ಅಂತ ಏನು ಕರಿತಾ ಇದ್ವಿ, ಆ ರಾಶಿ ಮಷೀನ್ ಅಂತ ಏನು ಹೇಳ್ತಾ ಇದ್ದೀವಿ, ಹಾರ್ವೆಸ್ಟರ್ಗಳಲ್ಲಿಯೇ ಈ ಒಂದು ವಿಧಾನ ಕೂಡ ಒಳಗೊಂಡಿರ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಒಂದು ರಾಶಿ ಮಷೀನ್ನಲ್ಲಿ ನಾವು ಈ ಒಂದು ಕಟ್ ಮಾಡಿರ್ತಕ್ಕಂಥದ್ದೇ ತಾನೇ ಕಟ್ ಮಾಡ್ಕೊಳ್ತಾ ಇದೆ. ನಂತರದಲ್ಲಿ ಅದು ಒಳಗಡೆ ತಗೊಂಡ್ಬಿಟ್ಟು ಏನು ಮಾಡ್ತಾ ಇದೆ? ದವಸ ಧಾನ್ಯಗಳನ್ನು ಕಾಳು ಕಸ ಗಡ್ಡಿಗಳಿಂದ ಅದು ಬೇರ್ಪಡಿಸ್ತಾ ಇದೆ. ನೋಡಿ, ಪೆಹಲಿ ಏನನ್ನು ತಿಳಿಸ್ತಾ ಇದ್ದಾಳೆ. ಆಫ್ಟರ್ ಹಾರ್ವೆಸ್ಟಿಂಗ್ ಸಮ್ ಟೈಮ್ಸ್ ಸ್ಟಬ್ಸ್ ಆರ್ ಲೆಫ್ಟ್ ಇನ್ ದ ಫೀಲ್ಡ್ ವಿಚ್ ಆರ್ ಬರ್ನ್ಡ್ ಬೈ ದ ಫಾರ್ಮರ್. ಪೆಹಲಿ ಈಸ್ ವರೀಡ್. ಶಿ ನೋಸ್ ದ್ಯಾಟ್ ಇಟ್ ಕಾಸಸ್ ಪೊಲ್ಯೂಷನ್. ಇಟ್ ಮೇ ಆಲ್ಸೋ ಕ್ಯಾಚ್ ಫೈರ್ ಆ್ಯಂಡ್ ಡ್ಯಾಮೇಜ್ ದ ಕ್ರಾಪ್ಸ್ ಲೇಯಿಂಗ್ ಇನ್ ದ ಫೀಲ್ಡ್ಸ್. ನಾವು ಈ ರೀತಿ ಕಳೆಗಳನ್ನು ತೆಗೆದ ಮೇಲೆ ಉಳಿದಿರ್ತಕ್ಕಂತಹ ಆ ಒಂದು ಜಮೀನಿನಲ್ಲಿ ಉಳಿದಿರ್ತಕ್ಕಂಥ ಒಂದು ಕಸಕಡ್ಡಿ ಏನಿರ್ತಾ ಇದೆ, ಅವುಗಳಿಗೆ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾ ಇದ್ದಾರೆ? ಬೆಂಕಿ ಹಚ್ಚಿಬಿಡ್ತಾ ಇದ್ದಾರೆ. ಅದು ಬೂದಿಯಾಗಿ ಹೊಲದಲ್ಲಿ ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅದೇನು ಮಾಡ್ತಾ ಇದ್ದಾರೆ? ಬೆಂಕಿಯನ್ನು ಹಚ್ತಾ ಇದ್ದಾರೆ. ಆದರೆ ಆ ಬೆಂಕಿ ಹಚ್ಚೋದ್ರಿಂದ ಏನಾಗ್ತಾ ಇದೆ? ಪೆಹಲಿ ವರೀಡ್ ಮಾಡಿಕೊಳ್ತಾ ಇದ್ದಾಳೆ. ಯಾಕೆ ವರೀಡ್ ಮಾಡಿಕೊಳ್ತಾ ಇದ್ದಾರೆ ಅಂದರೆ, ಸಾಮಾನ್ಯವಾಗಿ ಈ ಒಂದು ದಿನಗಳಲ್ಲಿ ಈ ಒಂದು ಪೊಲ್ಯೂಷನ್ ಅಂದ್ರೇನು, ಮಾಲಿನ್ಯಗಳು ಉಂಟಾಗ್ತದೆ. ಪರಿಸರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಮಾಲಿನ್ಯ ಉಂಟು ಮಾಡ್ತಾ ಇದೆ. ಹಾಗಾಗಿ ಆ ಕಳೆಗಳನ್ನು ಬೆಂಕಿ ಹಚ್ಚೋದ್ರಿಂದ ಈ ಮಾಲಿನ್ಯದ ಜೊತೆಗೆ ಏನಾಗ್ತಾ ಇದೆ, ನೀವು ಯಾವಾಗ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಂದು ಕಟ್ ಮಾಡಿರ್ತಕ್ಕಂತಹ ಕ್ರಾಪ್ಗಳನ್ನು ಆ ಜಮೀನಿನಲ್ಲೇ ಇಟ್ಟಾಗ ಕೆಲವೊಂದು ಸಂದರ್ಭದಲ್ಲಿ ಅದು ಏನಾಗ್ತಾ ಇದೆ, ಆ ನೀವು ರಾಶಿ ಮಾಡಿ ಇಟ್ಟಿರ್ತಕ್ಕಂತಹ ಒಂದು ದವಸ ಧಾನ್ಯಗಳಿಗೂ ಕೂಡ ತಗುಲಿ ಅದು ನಾಶ ಆಗ್ತಾ ಇದೆ. ಹೀಗಾಗಿ ಸಾಮಾನ್ಯವಾಗಿ ಈ ಒಂದು ವಿಧಾನ ಸರಿಯಾಗಿರ್ತಕ್ಕಂತಹ ವಿಧಾನ ಅಲ್ಲ ಅಂತಕ್ಕಂಥದ್ದು ಪೆಹಲಿ ಇಲ್ಲಿ ತಿಳ್ಕೊಂಡು ಬಿಡ್ತಾ ಇದ್ದಾಳೆ. ಫಾರ್ಮರ್ಸ್ ವಿತ್ ಸ್ಮಾಲ್ ಹೋಲ್ಡಿಂಗ್ ಆಫ್ ಲ್ಯಾಂಡ್ ಡೂ ದ ಸಪರೇಷನ್ ಆಫ್ ಗ್ರೇನ್ ಆ್ಯಂಡ್ ಚಾಫ್ ಬೈ ವಿಡೋವಿಂಗ್. ಈ ಒಂದು ದವಸ ಧಾನ್ಯಗಳಲ್ಲಿ ಇರ್ತಕ್ಕಂತಹ ಕಾಳು ಕಸ ಕಡ್ಡಿಗಳನ್ನು ಈ ಒಂದು ಕಡಿಮೆ ಜಮೀನನ್ನು ಹೊಂದಿರತಕ್ಕಂತಹ ಕೆಲವೊಂದು ರೈತರು ಏನು ಮಾಡ್ತಾ ಇದ್ದಾರೆ, ಅವುಗಳನ್ನು ಸಪರೇಟ್ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಇಲ್ಲಿ ಏನು ತಿಳಿಸಲಾಗಿದೆ? ವಿಡೋವಿಂಗ್ ಅಂತ ನಾವು ಹೇಳ್ತಾ ಇದ್ದೀವಿ. ಏನಂತ ಕರಿತಾ ಇದ್ದೀವಿ? ವಿಡೋವಿಂಗ್ ಅಂತ ಕರಿತಾ ಇದ್ದೀವಿ. ಅಂದರೆ ಸಣ್ಣ ಹಿಡುವಳಿದಾರ ರೈತರು ಧಾನ್ಯಗಳನ್ನು ತೂರುವ ಮುಖಾಂತರವಾಗಿ ಗಾಳಿಗೆ ಅಥವಾ ಒಂದು ಚಿಕ್ಕದಾಗಿರ್ತಕ್ಕಂಥ ಫ್ಯಾನ್ಗಳನ್ನು ಆಗಿರ್ಬೋದು ಅವರು ಉಪಯೋಗ ಮಾಡಿಕೊಂಡು ಗಾಳಿ ಬೀಸುವಂತೆ ಮಾಡಿ ಆ ಒಂದು ದವಸ ಧಾನ್ಯಗಳಲ್ಲಿ ಸೇರಿರ್ತಕ್ಕಂತಹ ತಪ್ಪಲಾಗಿರ್ಬೋದು ಕಸ ಕಡ್ಡಿಗಳನ್ನು ಈ ರೀತಿಯಾಗಿ ತೂರುವ ಮುಖಾಂತರವಾಗಿ ಅವರು ಬೇರ್ಪಡಿಸ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ನಂತರದಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್. ನಾವು ಈ ಒಂದು ರಾಶಿ ಆದ ನಂತರ ಕೆಲವೊಂದು ಹಬ್ಬಗಳನ್ನು ನಾವು ನೋಡ್ತಾ ಇದ್ದೀವಿ, ಹೌದಾ? ನಮ್ಮ ಒಂದು ಭಾರತ ದೇಶದಲ್ಲಿ ರಾಶಿ ಆದ ನಂತರ ಕೆಲವೊಂದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೋಡೋಣ ಏನಿದೆ. ನಂತರದಲ್ಲಿ ಬರ್ತಕ್ಕಂಥ ಒಂದು ಸ್ಟೆಪ್ಪನ್ನು ನಾವು ನೋಡೋಣ. ದಟ್ ಈಸ್ ಲಾಸ್ಟ್ ಸ್ಟೆಪ್, ಸ್ಟೋರೇಜ್. ಸಂಗ್ರಹಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಆಗಿದೆ, ಆದರೆ ಅವುಗಳನ್ನು ಉತ್ತಮವಾಗಿ ಸಂಗ್ರಹಣೆ ಮಾಡಲಿಲ್ಲ ಅಂತಂದರೆ ನಾವೆಲ್ಲ ಮಾಡಿರ್ತಕ್ಕಂತಹ ಇಷ್ಟೊಂದು ಶ್ರಮ, ಆ ರೈತರೆಲ್ಲರೂ ಮಾಡಿರ್ತಕ್ಕಂಥ ಅಷ್ಟೊಂದು ಶ್ರಮ ಎಲ್ಲ ಏನಾಗ್ತಾ ಇದೆ, ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ತಾ ಇದೆ. Storage of produce is an important task. If the harvested grain are to be kept for longer time, they should be safe from moisture, insects, rats and the microorganism. Harvested grain have more moisture. If freshly harvested grains
are stored without drying, they may get spoiled or attacked by organisms, making them unfit for use for the germination. Hence, before storing them, the grains are properly dried in the sun to reduce the moisture in them. This prevents the attack by insects, pests, bacteria and fungi. ನೋಡಿ, ಸ್ಟೋರೇಜ್ ಅಂತಕ್ಕಂಥದ್ದು, ಸಂಗ್ರಹಣೆ ಅಂತಕ್ಕಂಥದ್ದು, ಬೆಳೆಗಳ ಒಂದು ಸಂಗ್ರಹಣೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಹಂತ ಅಥವಾ ಒಂದು ಕಾರ್ಯ. ಯಾಕಂದರೆ ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ನಾವು ಸಂಗ್ರಹಿಸಿ ಇಡಬೇಕಾಗ್ತಾಯಿದೆ. ಅವೆಲ್ಲವುಗಳನ್ನು ಒಮ್ಮಿಂದೊಮ್ಮೆಲೆ ನಾವು ಉಪಯೋಗವನ್ನು ಮಾಡಿಕೊಳ್ಳೋದಿಲ್ಲ. ದೀರ್ಘಕಾಲ ಅವುಗಳನ್ನು ಸಂಗ್ರಹಣೆಯಲ್ಲಿ ಇಡಬೇಕಾದಾಗ ನಾವು ಆ ಒಂದು ಕೊಯ್ಲಿನ ಮುಖಾಂತರವಾಗಿ, ಅಂದರೆ ಈ ಒಂದು ರಾಶಿ ನಂತರ ಅವುಗಳನ್ನು ನೇರವಾಗಿ ನಾವು ಸಂಗ್ರಹಣೆ ಮಾಡಿದ್ರೆ ಏನಾಗ್ತಾ ಇದೆ, ಆ ಒಂದು ಬೆಳೆಗಳು ತೇವಯುಕ್ತವಾಗಿರ್ತಾ ಇದೆ, ಸಂಪೂರ್ಣವಾಗಿ ಒಣಗಿರೋದಿಲ್ಲ. ತೇವಯುಕ್ತ ಆಗಿರ್ತಕ್ಕಂತಹ ಒಂದು ಬೆಳೆಗಳು ಈ ಒಂದು ಕೀಟಗಳಾಗಲಿ, ಇಲಿಗಳಾಗಲಿ ಅಥವಾ ಸಸ್ಯ ಸೂಕ್ಷ್ಮ ಜೀವಿಗಳಿಂದ ಅವುಗಳನ್ನು ನಾವು ರಕ್ಷಿಸ್ಕೊಳ್ಬೇಕಾಗ್ತಾ ಇದೆ. ಅಂದರೆ ತೇವಪೂರಿತವಾಗಿರ್ತಕ್ಕಂತಹ ತಾಜಾ ಬೆಳೆಗಳನ್ನು ಒಣಗಿಸದೇ ಹಾಗೆ ಅವುಗಳನ್ನು ಸಂಗ್ರಹವಾಗಿಟ್ವಿ ಅಂತಂದರೆ ಅವೇನಾಗ್ತಾ ಇದೆ, ಬೂರ್ಸ್ ಕಟ್ಟುತ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಫಂಗೈನಿಂದ ಬೂರ್ಸ್ ಬರ್ತಾ ಇದೆ, ಹಾಳಾಗಬಹುದು, ಕೀಟಧಾರೆ ಆಗಬಹುದು, ಅವುಗಳಲ್ಲಿ ಏನಾಗ್ಬೋದು, ಕೀಟಧಾರೆ ಆಗಬಹುದು. ಹೀಗೆ ಕೀಟಧಾರೆಯಾಗಿ ಅಥವಾ ಫಂಗೈ ಬೆಳೆಯೋದ್ರಿಂದ ನಂತರದಲ್ಲಿ ಅವುಗಳು ಮೊಳಕೆಯೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಡ್ತಾ ಇದೆ. ಹೌದಾ, ಮೊಳಕೆ ಹೊಡಿತಕ್ಕಂಥ ಒಂದು ಸಾಮರ್ಥ್ಯವನ್ನು ಅವು ಕಳ್ಕೊಂಡು ಬಿಡ್ತಾ ಇದೆ. ಅವುಗಳನ್ನು ಸುಲಭವಾಗಿ ನಾವು ಮತ್ತೆ ಉಪಯೋಗವನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದೇನಾಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಆದ್ದರಿಂದ ಈ ಒಂದು ಸಂಗ್ರಹಣೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯ. ಯಾವಾಗ ನಾವು ಆ ಒಂದು ಬೆಳೆಗಳನ್ನು ಸಂಗ್ರಹಿಸುವ ಮೊದಲು ಆ ಕಾಳುಗಳನ್ನು ಚೆನ್ನಾಗಿ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಒಣಗಿಸ್ಬೇಕು. 2-3 ದಿನಗಳಷ್ಟು ಅವುಗಳನ್ನು ಚೆನ್ನಾಗಿ ಒಣಗಿಸ್ಬೇಕಾಗ್ತಾ ಇದೆ. ಹೀಗೆ ಮಾಡೋದ್ರಿಂದ ಏನಾಗ್ತಾ ಇದೆ, ಈ ಒಂದು ಸೂಕ್ಷ್ಮ ಕೀಟ ಕ್ರಿಮಿಗಳು, ಆ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಶಿಲೀಂಧ್ರಗಳು ಆ ಒಂದು ಬೆಳೆಗಳನ್ನು, ಅಂದರೆ ಹೀಗೆ ಒಣಗಿಸೋದ್ರಿಂದ ಕ್ರಿಮಿ ಕೀಟಗಳಿಂದ ಅವುಗಳನ್ನು ನಾವು ಕಾಪಾಡ್ದಂತ ಆಗ್ತಾ ಇದೆ. ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸಿಡ್ತಾರೆ. ಆದಾಗ್ಯೂ ಕೂಡ ಈ ಒಂದು ಪೀಡೆಗಳಾದ ಇಲಿಗಳು ಮತ್ತು ಕ್ರಿಮಿ ಕೀಟಗಳಿಂದ ಅವುಗಳನ್ನು ರಕ್ಷಿಸಲು ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ಒಂದು ದೊಡ್ಡ ಸಂಗ್ರಹಾಲಯದಲ್ಲಿ ಮತ್ತು ಗೋದಾಮ್ಗಳಲ್ಲಿ ರಾಶಿಗಟ್ಟಲೆ ಒಂದು ಗೋಣಿ ಚೀಲಗಳನ್ನು ಅಲ್ಲಿ ಇಡಲಾಗಿದೆ. ಯಾಕೆ ಈ ರೀತಿ ಇಡ್ತಾ ಇದ್ದಾರೆ ಅಂತಂದರೆ, ಇಲಿಗಳು ಮತ್ತು ಇತರ ಕ್ರಿಮಿಕೀಟಗಳಿಂದ ಅವುಗಳನ್ನು ರಕ್ಷಿಸ್ಕೊಳ್ಬೇಕು. ಹಾಗಾಗಿ ಅಲ್ಲಿ ಈ ಒಂದು ರೈತರು ಅಲ್ಲಿ ಹೋಗಿ ಇವುಗಳನ್ನು ಇಡ್ತಾ ಇದ್ದಾರೆ. ಇಲ್ಲ ಅಂತಂದರೆ ಅವ್ರು ತಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ ಏನಾಗ್ತಾ ಇದೆ, ಅವು ಈ ಒಂದು ಕ್ರಿಮಿಕೀಟಗಳಿಂದ ಇಲಿಗಳ ಒಂದು ನಾಶಕ್ಕೆ ದಾರಿ ಆಗ್ತಾ ಇದೆ. ಫಾರ್ಮರ್ಸ್ ಸ್ಟೋರ್ ಗ್ರೇನ್ ಇನ್ ಜೂಟ್ ಬ್ಯಾಗ್ಸ್ ಆರ್ ದ ಮೆಟಾಲಿಕ್ ಬಿನ್ಸ್. However, large scale storage of grain is done in silos and granaries to protect them from pests like rats and insects. Dried neem leaves are used for storing food grains at home. For storing large quantity of grain in big godown, specific chemical treatments are required to protect them from the pests and microorganisms. ಈ ಮನೆಗಳಲ್ಲಿ ಒಂದು ವೇಳೆ ರೈತರು ಆಹಾರ ಧಾನ್ಯಗಳನ್ನು ಸಂರಕ್ಷಿಸ್ಕೊಳ್ಬೇಕಾದ್ರೆ ಒಣಗಿರ್ತಕ್ಕಂತಹ ಒಂದು ಬೇವಿನ ಎಲೆಗಳನ್ನು ಅವರು ಅಲ್ಲಿ ಹಾಕ್ತಾ ಇದ್ದಾರೆ. ತಮ್ಮ ದವಸ ಧಾನ್ಯಗಳಲ್ಲಿ ಏನು ಹಾಕ್ತಾ ಇದ್ದಾರೆ, ಒಣಗಿರ್ತಕ್ಕಂತಹ ಬೇವಿನ ಎಲೆಗಳನ್ನು ಆ ಒಂದು ಧಾನ್ಯಗಳ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ. ಮಿಕ್ಸ್ ಮಾಡಿ ಹಾಕಿಬಿಟ್ಟು ಅವು ದೊಡ್ಡ ದೊಡ್ಡ ಗೋಣಿ ಚೀಲಗಳಲ್ಲಿ ಆ ಕಾಳುಗಳನ್ನು ತುಂಬಿಟ್ಟು ಅವರು ಹಾಕ್ತಾ ಇದ್ದಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಬೇಕಾಗಿತ್ತು ಅಂತಂದರೆ ದೊಡ್ಡ ದೊಡ್ಡ ಗೋದಾಮ್ಗಳಲ್ಲಿ ಅಥವಾ ಸಂಗ್ರಹಾಲಯದಲ್ಲಿ ಇವುಗಳನ್ನು ಇಡಲಾಗ್ತಾ ಇದೆ. ಅಲ್ಲಿಯೂ ಕೂಡ ಏನಾಗ್ತಾ ಇದೆ, ಈ ಒಂದು ರ್ಯಾಟ್ಸ್ ಮತ್ತು ಇನ್ಸೆಕ್ಟ್ಸ್ಗಳಿಂದ ಈ ಒಂದು ಕಾಪಾಡಬೇಕು ಅಂತ ಕೆಲವೊಂದು ರಾಸಾಯನಿಕಗಳನ್ನು ಬಳಸ್ಕೊಂಡು ಈ ರೀತಿಯ ಒಂದು ರಕ್ಷಣೆಯನ್ನು ಈ ಒಂದು ದವಸ ಧಾನ್ಯಗಳಿಗೆ ಮಾಡಲಾಗ್ತಾ. ಈ ರೀತಿಯಾಗಿ ನಾವು ದವಸ ಧಾನ್ಯಗಳನ್ನು ಪಡ್ಕೊಳ್ತೀವಿ ಅಂತ ಗೊತ್ತಾಯಿತು. ನಂತರದಲ್ಲಿ
ನಮ್ಮ ಒಂದು ಆಹಾರಕ್ಕಾಗಿ ನಾವು ಕೇವಲ ದವಸ ಧಾನ್ಯಗಳಷ್ಟೇ ಅಲ್ಲ, ಇತರ ಒಂದು ಪ್ರಾಣಿಗಳನ್ನು ಕೂಡ ಅವಲಂಬನೆ ಆಗಿದ್ದೀವಿ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ನೋಡಿ, ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಮೇಕ್ ದ ಫಾಲೋವಿಂಗ್ ಟೇಬಲ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ಕಂಪ್ಲೀಟ್ ಇಟ್. ಫುಡ್, ಮಿಲ್ಕ್ ಇದೆ, ಸೋರ್ಸಸ್ ಏನಿದೆ, ಆ ಒಂದು ದವಸ ಧಾನ್ಯಗಳು. ಫುಡ್ ಅಂದರೆ ಮಿಲ್ಕನ್ನು ನಾವು ಪಡ್ಕೊಳ್ತಾ ಇದ್ದೀವಿ, ಹಾಲನ್ನು ಪಡ್ಕೊಳ್ತಾ ಇದ್ದೀವಿ. ಹಾಲನ್ನು ಯಾವುದರಿಂದ ಪಡ್ಕೊಳ್ತಾ ಇದ್ದೀವಿ? ಕೌ, ಬೆಫೆಲೋ, ಗೋಟ್ಸ್ ಆ್ಯಂಡ್ ದ ಕ್ಯಾಮೆಲ್ಸ್. ಹೌದಾ? ಹಸು ಆಗಿರ್ಬೋದು, ಬೆಫೆಲೋ ಆಗಿರ್ಬೋದು, ಗೋಟ್ಸ್ ಆಗಿರ್ಬೋದು, ಅಥವಾ ಕ್ಯಾಮೆಲ್ಸ್ಗಳಾಗಿರ್ಬೋದು, ಇವುಗಳಿಂದ ನಾವು ಏನು ಮಾಡ್ಕೊಳ್ತಾ ಇದ್ದೀವಿ? ಹಾಲನ್ನು ಪಡ್ಕೊಳ್ತಾ ಇದ್ದೀವಿ. ನೋಡಿ, ಮತ್ತು ನಂತರದ ಕೆಲವೊಂದು ನಾವು ಪ್ರಾಣಿಗಳಿಂದ ಪಡ್ಕೊಳ್ತಕ್ಕಂತಹ ಕೆಲವೊಂದು ಅಥವಾ ಸಸ್ಯಗಳಿಂದ ಪಡ್ಕೊಳ್ತಕ್ಕಂಥ ಕೆಲವೊಂದು ಚಾರ್ಟನ್ನು ಮಾಡಿದರೆ, ಆಹಾರ ಧಾನ್ಯಗಳ ಕೆಲವೊಂದು ಚಾರ್ಟ್ಗಳನ್ನು ನಾವು ಮಾಡಿದರೆ, ಈ ಒಂದು ಟೇಬಲ್ಗಳನ್ನು ಕಂಪ್ಲೀಟ್ ಮಾಡಿದರೆ ನಮಗೆ ತಿಳಿದು ಬರ್ತಾ ಇದೆ. ಏನೇನು ತಿಳಿದು ಬರ್ತಾ ಇದೆ? ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಟೇಬಲ್ ಯು ಮಸ್ಟ್ ಹ್ಯಾವ್ ಸೀನ್ ದ್ಯಾಟ್ ಲೈಕ್ ಪ್ಲ್ಯಾಂಟ್ಸ್ ಎನಿಮಲ್ ಆಲ್ಸೋ ಪ್ರೊವೈಡ್ ಅಸ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್. ಹೌದಾ? ನಮಗೆ ಸಸ್ಯಗಳಷ್ಟೇ ಆಹಾರವನ್ನು ಒದಗಿಸೋದಿಲ್ಲ, ಇತರ ಒಂದು ಪ್ರಾಣಿಗಳು ಕೂಡ ನಮಗೆ ಆಹಾರವನ್ನು ಒದಗಿಸ್ತಾ ಇದೆ. ಮೆನಿ ಪೀಪಲ್ ಲಿವಿಂಗ್ ಇನ್ ದ ಕೋಸ್ಟಲ್ ಏರಿಯಾ ಕನ್ಸ್ಯೂಮ್ ಫಿಶ್ ಆಸ್ ಎ ಮೇಜರ್ ಪಾರ್ಟ್ ಆಫ್ ದೇರ್ ಡಯಟ್. ಈ ಒಂದು ಕರಾವಳಿ ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ಅನೇಕ ಜನರು ತಮ್ಮ ಪ್ರಮುಖ ಆಹಾರದ ಭಾಗವಾಗಿ ಮೀನನ್ನು ಸೇವಿಸ್ತಾ ಇದ್ದಾರೆ. ಪ್ರಮುಖ ಆಹಾರ ಅಂದ್ರೇ ಮೀನು. ಯಾವ ಭಾಗಗಳಲ್ಲಿ? ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ. ಕರಾವಳಿ ಪ್ರದೇಶಗಳಲ್ಲಿರ್ತಕ್ಕಂತಹ ಜನರ ಪ್ರಮುಖ ಆಹಾರ ಅಂದರೆ ಮೀನು. ಫಿಶ್ ಆಸ್ ಎ ಮೇಜರ್ ಪಾರ್ಟ್ ಆಫ್ ದೇರ್ ಡಯಟ್. In the previous classes, you have learnt about the food that we obtain from the plants. We have just seen that the process of crop production involves a number of steps like selection of seeds, sowing, etc. Similarly, animals rearing at home or in farms have to be provided with proper food, shelter and care. When this is done on a large scale, it is called as animal husbandry. It is called as animal husbandry. ಅದನ್ನು ನಾವು ಮತ್ತೆ ನಂತರದ ಒಂದು ತರಗತಿಯಲ್ಲಿ ನಾವು ನೋಡೋಣ. ಓಕೆ, ಇಲ್ಲಿಗೆ ನಿಮ್ಮ ಈ ಒಂದು ಮೊದಲನೇ ಫಸ್ಟ್ ಲೆಸನ್ ಏನಿದೆ, ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಬೆಳೆಗಳನ್ನು ಯಾವ ರೀತಿ ಬೆಳೀತಕ್ಕಂಥದ್ದು ಮತ್ತು ಅವುಗಳ ಒಂದು ನಿರ್ವಹಣೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಂಡ್ವಿ. ನಂತರದ ಒಂದು ಪಾಠ, ಹೆಚ್ಚಿನ ಒಂದು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನು ನಿಮ್ಮ ಇತರ ಸ್ನೇಹಿತರಿಗೆ ಶೇರ್ ಮಾಡ್ತಕ್ಕಂಥದ್ದು ನಮಗೂ ಉತ್ಸಾಹ ಆಗ್ತಾಯಿದೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಇತರ ಸ್ನೇಹಿತರಿಗೂ ಶೇರ್ ಮಾಡಿ ಹೆಚ್ಚಿನ ಒಂದು ಪಾಠಗಳನ್ನು ನೀವು ಪಡ್ಕೊಳ್ಳುವಂಥವರಾಗಿ. ಧನ್ಯವಾದಗಳು.